ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿಯಲ್ಲಿ ರಕ್ಕಸ ಬೀದಿ ನಾಯಿಗಳ ಹಾವಳಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪುಟ್ಟ ಕಂದಮ್ಮನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿವೆ. ರಣರಕ್ಕಸ ನಾಯಿಗಳ ದಾಳಿಗೆ 6 ವರ್ಷದ ಪುಟ್ಟ ಕಂದಮ್ಮ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾಳೆ. ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬಿದ್ದಿಲ್ಲ ಬ್ರೇಕ್. 6 ವರ್ಷದ ಬಾಲಿಕೆಯ ಮೇಲೆ ಮುಗಿಬಿದ್ದ 6 ನಾಯಿಗಳ ಹಿಂಡು. ಈ ದೃಶ್ಯವನ್ನೊಮ್ಮೆ ನೋಡಿ. ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗುತ್ತಿದ್ದ ಪುಟ್ಟ ಕಂದಮ್ಮನ ಮೇಲೆ ಬೀದಿ ನಾಯಿಗಳು ಹೇಗೆ ಅಟ್ಯಾಕ್ ಮಾಡ್ತಿದೆ ಅಂತ. ಈ ಘಟನೆ ನಡೆದಿದ್ದು ಸಹಕಾರ ನಗರದ ಒಳಾಂಗಣ ಕ್ರೀಡಾಂಗಣದ ಬಳಿ. ಇಲ್ಲಿನ ನಿವಾಸಿ 6 ವರ್ಷದ ಸಂಗೀತ ಎಂಬ ಪುಟ್ಟ ಬಾಲಕಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಏಕಾಏಕಿ ಮುನ್ನುಗ್ಗಿ ಒಂದರ ಮೇಲೊಂದರಂತೆ ಬರೋಬ್ಬರಿ 6 ಬೀದಿ ನಾಯಿಗಳು ಮಗುವಿನ ಮೇಲೆ ಮುಗಿಬಿದ್ದಿವೆ. ಮಗುವನ್ನ ಕೆಳಗೆ ಕೆಡವಿ ಕಚ್ಚುತ್ತಿರುವ ದೃಶ್ಯ ಎಂಥವರ ಕರಳನ್ನು ಹಿಂಡುತ್ತೆ. ಮಗುವಿನ ಕಿರ್ಚಾಟ ಕೇಳಿ ಸ್ಥಳೀಯರು ಓಡಿ ಬರದೆ ಇದ್ದಿದ್ರೆ ಆ ಪುಟ್ಟ ಜೀವ ಅಲ್ಲೇ ಹೋಗಿಬಿಡುತ್ತೇನೋ. ಅದೃಷ್ಟವಶಾತ್ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಈ ದೃಶ್ಯವನ್ನು ನೋಡಿದ ಮೇಲೆ ಮಗುವನ್ನ ಮನೆಯಿಂದ ಹೊರಗಡೆ ಆಟವಾಡಲು ಬಿಡೋದು ಇರಲಿ, ಒಬ್ಬೊಬ್ಬರನ್ನೇ ಕಳಿಸುವುದಕ್ಕೂ ಹೆದರೋ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳಲ್ಲಿ ರಾಜಾರೋಷವಾಗಿ ತಿರುಗಾಡುವ ಬೀದಿ ನಾಯಿಗಳು ಯಾರ ಮೇಲೆ ಯಾವ ಸಮಯದಲ್ಲಿ ಅಟ್ಯಾಕ್ ಮಾಡುತ್ತವೆ ಅನ್ನೋದನ್ನ ಹೇಳಲಾಗದ ಸ್ಥಿತಿ ಬಂದಿದೆ. ಈ ರೀತಿ ಪದೇ ಪದೇ ಘಟನೆಗಳು ನಡೆಯುತ್ತಿರುವುದಕ್ಕೆ ಬ್ರೇಕ್ ಹಾಕಲು ಬೀದಿ ನಾಯಿಗಳಿಗೆ ಶಾಶ್ವತ ಸೂರು ಕಲ್ಪಿಸಿ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಹೀಗಿದ್ದರೂ ಜಿಬಿಎ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಇನ್ನು ಈ ಗಂಭೀರ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಬಿಎ ಮುಖ್ಯ ಆಯುಕ್ತರು ಕೂಡಲೇ ಈ ಸಮಸ್ಯೆಗೆ ಮುಕ್ತಿ ಕಾಣಿಸುತ್ತೇವೆ ಎಂದಿದ್ದಾರೆ. Then we will immediately take action. If they are aggressive dogs ಅಂತ ಹೇಳಿದ್ರೆ immediately ನಮ್ಮ ಡಾಗ್ ಶೆಲ್ಟರಿಗೆ ನಾವು ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಡಾಗ್ ಶೆಲ್ಟರ್ ಶುಡ್ ಬಿ ರೆಡಿ ಇನ್ another by end of this month. ಆಮೇಲೆ we will be able to take regular action to lift the dogs and put them in the dog shelter. Aggressive dogs ಇದ್ರೆ ಅವರಿಗೆ ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್. ಇನ್ನು ನಗರದಲ್ಲಿ ಇಂಥ ಘಟನೆಗಳು ನಡೆದಾಗಲೆಲ್ಲ ಕ್ರಮ ಕೈಗೊಳ್ಳುವ ಮಾತಾಡೋ ಅಧಿಕಾರಿಗಳು ಇಂತಹ ದಾಳಿಗಳಿಗೆ ಮಾತ್ರ ಬ್ರೇಕ್ ಹಾಕುವ ಕೆಲಸ ಮಾಡುತ್ತಿಲ್ಲ. ಇನ್ನಾದರೂ ಜಿಬಿಎ ಎಚ್ಚೆತ್ತುಕೊಂಡು ನಗರದಾದ್ಯಂತ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಲ್ಲದಿದ್ದರೆ ಇಂಥ ದುರಂತಗಳು ಪದೇ ಪದೇ ನಡೀತಾನೆ ಇರುತ್ತವೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.